ನಮಸ್ಕಾರ ಸ್ನೇಹಿತರೆ, ಸಾಮಾನ್ಯವಾಗಿ 80-90ರ ದಶಕದ ಆಚೆ ಒಂದು ಹಳ್ಳಿಯಲ್ಲಿ ಯಾವುದಾದರೂ ಹಸು, ಎಮ್ಮೆ ಮುಂತಾದ ಜಾನುವಾರುಗಳು ಮೃತಪಟ್ಟರೆ ರೈತರು ಆ ಮೃತದೇಹಗಳನ್ನು ಊರಿನ ಆಚೆ ಯಾವುದಾದರೂ ಒಂದು ಖಾಲಿ ಜಾಗ ಅಥವಾ ಕೆರೆಕಟ್ಟೆಗಳ ದಂಡೆ ಮೇಲೆ ಬಿಟ್ಟು ಬರ್ತಾ ಇದ್ರು. ಹೀಗೆ ಬಿಟ್ಟು ಬಂದ ಕೆಲವೇ ನಿಮಿಷ ಗಂಟೆಗಳಲ್ಲಿ ಆ ಮೃತದೇಹವನ್ನು ತಿನ್ನೋಕೆ ಆಕಾಶ ಮಾರ್ಗವಾಗಿ ನೂರಾರು ಭಾರಿ ಗಾತ್ರದ ಪಕ್ಷಿಗಳು ಗುಂಪು ಗುಂಪಾಗಿ ಬರ್ತಾ ಇದ್ವು. ಕೆಲವೇ ಗಂಟೆಗಳಲ್ಲಿ ಆ ಇಡೀ ದೇಹವನ್ನ ಸ್ವಲ್ಪವೂ ಉಳಿಸದೆ ಎಲ್ಲವನ್ನು ತಿಂದು ಖಾಲಿ ಮಾಡಿ ಮತ್ತೆ ತಮ್ಮ ತಮ್ಮ ಆವಾಸ ಸ್ಥಾನಕ್ಕೆ ಹೋಗ್ತಾ ಇದ್ವು. ನಂತರ 90-2000 ದಶಕದಿಂದೀಚೆ ಅವುಗಳ ಸಂಖ್ಯೆಯಲ್ಲಿ ಭಾರಿ ಇಳಿಮುಖ ಕಾಣ್ತಾ ಬಂತು. ಹೀಗೆ ಈಗ ನೋಡೋಕ್ಕೂ ಸಿಗದೇ ಇರೋ ಆ ಪಕ್ಷಿ ಯಾವುದು, ಅದರ ಗುಣಲಕ್ಷಣ ಏನು, ಅದರ ಜೀವನ ಕ್ರಮ ಹೇಗಿತ್ತು, ಪ್ರಕೃತಿಗೆ ಅವುಗಳ ಕೊಡುಗೆ ಏನು, ಯಾಕೆ ಅವುಗಳ ಸಂಖ್ಯೆ ಕಡಿಮೆ ಆಯಿತು ಅನ್ನೋದರ ಕುತೂಹಲಕಾರಿ ಅಂಶವನ್ನ ತಿಳಿತಾ ಹೋಗೋಣ. ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ನಾನೀಗ ಹೇಳೋಕೆ ಹೊರಟಿರೋ ಆ ವಿಶೇಷ ಪಕ್ಷಿಯ ಹೆಸರು ಇಂಡಿಯನ್ ವಲ್ಚರ್. ವೈಜ್ಞಾನಿಕ ಭಾಷೆಯಲ್ಲಿ ಜಿಪ್ಸ್ ಇಂಡಿಕಸ್, ಕನ್ನಡದಲ್ಲಿ ಇವುಗಳನ್ನ ರಣಹದ್ದುಗಳು ಅಂತ ಕರೀತಾರೆ. ಈ ಪಕ್ಷಿಯ ಉದ್ದ ಸುಮಾರು 80-90 ಸೆಂಟಿಮೀಟರ್. ಆಕಾಶದಲ್ಲಿ ಹಾರಾಡುವಾಗ ರೆಕ್ಕೆಗಳ ಅಗಲ 2.5-3 ಮೀಟರ್. ಹೀಗೆ ಅಗಲವಾದ ರೆಕ್ಕೆಗಳ ಕಾರಣದಿಂದ ಗಂಟೆಗಟ್ಟಲೆ ಆಯಾಸವಿಲ್ಲದೆ ಆಕಾಶದಲ್ಲಿ ಹಾರಾಡ್ತವೆ. ಕುತ್ತಿಗೆ ಹಾಗೂ ತಲೆಯ ಮೇಲೆ ಯಾವುದೇ ರೆಕ್ಕೆಗಳು ಇಲ್ಲ. ಯಾವುದಾದ್ರೂ ಮೃತ ಪ್ರಾಣಿಯ ಮಾಂಸ ತಿನ್ನುವಾಗ ಪ್ರಾಣಿಯ ಅಸ್ಥಿಪಂಜರದ ಒಳಗೂ ತಮ್ಮ ಕುತ್ತಿಗೆಯನ್ನ ತೂರಿಸಿ ಮಾಂಸವನ್ನ ಎಳೆದು ತಿಂತವೆ. ಹೀಗಾಗಿ ಯಾವುದೇ ದ್ರವ ಅವುಗಳ ಕುತ್ತಿಗೆಗೆ ಅಂಟದಂತೆ ಕಾಪಾಡಿಕೊಳ್ಳೋಕೆ ಈ ರೀತಿ ದೇಹ ರಚನೆಯಾಗಿದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ದೇಹದ ಹೆಚ್ಚಿನ ಭಾಗ ಬೂದು ಅಥವಾ ಕಂದು ಬಣ್ಣದ ರೆಕ್ಕೆಗಳಿಂದ ಆವರಿಸಿಕೊಂಡಿರುತ್ತೆ. ತಲೆ ಮತ್ತು ಕುತ್ತಿಗೆ ಬಿಳಿ ಮಿಶ್ರಿತ ಗುಲಾಬಿ ಬಣ್ಣದಿಂದ ಕೂಡಿರುತ್ತೆ. ಹಾರಾಡುವಾಗ ರೆಕ್ಕೆಗಳಲ್ಲಿ ಕಪ್ಪು ಅಥವಾ ಹಳದಿ ಬಿಳಿ ಶೇಡಿನ ಚುಕ್ಕೆಗಳನ್ನ ಕಾಣಬಹುದು. ಚೂಪಾದ ಕಪ್ಪು ಅಥವಾ ಗಾಢ ಕಂದು ಬಣ್ಣದ ಕೊಕ್ಕನ್ನ ಹೊಂದಿರುತ್ತವೆ. ಕಣ್ಣುಗಳ ದೃಷ್ಟಿ ತುಂಬಾ ತೀಕ್ಷ್ಣವಾದವು. ಹಾರಾಡುತ್ತಲೇ ಹಲವು ಕಿಲೋಮೀಟರ್ ದೂರದವರೆಗಿನ ತಮ್ಮ ಆಹಾರವನ್ನ ಗುರುತಿಸಬಲ್ಲವು. ಮಾನವನಿಗಿಂತ 8-10 ಪಟ್ಟು ದೃಷ್ಟಿ ಸಾಮರ್ಥ್ಯ ಹೊಂದಿವೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಸಾಮಾನ್ಯವಾಗಿ ಪೂರ್ತಿ ಬೆಳೆದ ಒಂದು ಗಂಡು ಪಕ್ಷಿ 5-6 ಕೆಜಿ ತೂಕ ಇರುತ್ತೆ. ಇವುಗಳು ಬೇರೆ ಪಕ್ಷಿಗಳಂತೆ ಬೇಟೆಯಾಡಿ ತಮ್ಮ ಆಹಾರವನ್ನ ಪಡ್ಕೊಳ್ಳೋದಿಲ್ಲ. ಯಾವುದಾದ್ರೂ ಪ್ರಾಣಿಯ ಮಾಂಸ ಸಿಕ್ಕರೆ ತಮ್ಮ ಅವಶ್ಯಕತೆಗಿಂತ ಜಾಸ್ತಿ ಆಹಾರ ಸೇವಿಸುತ್ತವೆ. ಆಹಾರ ಸಿಗದೇ ಇದ್ದಾಗ ತಮ್ಮ ದೇಹದಲ್ಲಿರುವ ಕೊಬ್ಬನ್ನು ಕರಗಿಸಿಕೊಂಡು ಬ್ಯಾಲೆನ್ಸ್ ಮಾಡ್ತವೆ. ವಾಸನೆ ಕಂಡು ಹಿಡಿಯುವ ಶಕ್ತಿ ತುಂಬಾ ತೀಕ್ಷ್ಣ ಅಂತ ಹೇಳಿದ್ರು. ತಮ್ಮ ದೃಷ್ಟಿ ಸಾಮರ್ಥ್ಯದಿಂದಲೇ ಬೇರೆ ಪ್ರಾಣಿ ಪಕ್ಷಿಗಳ ಚಲನವಲನಗಳನ್ನು ಗುರುತಿಸಿ ಆಹಾರ ಇರುವ ಸ್ಥಳವನ್ನ ನಿಖರವಾಗಿ ಕಂಡು ಹಿಡಿಯಬಲ್ಲವು. ಸಾಮಾನ್ಯವಾಗಿ ಒಂದು ಹೆಣ್ಣು ರಣಹದ್ದು ವರ್ಷಕ್ಕೆ 1 ಅಥವಾ 2 ಮೊಟ್ಟೆ ಇಡಬಹುದು. ಗೂಡಿನಲ್ಲಿ ಹೆಣ್ಣು ಹಾಗೂ ಗಂಡು ಎರಡೂ ಸೇರಿ ಮರಿಗಳ ಪಾಲನೆ ಪೋಷಣೆ ಮಾಡುತ್ತವೆ. ಒಂದು ಮರಿ ಪೂರ್ತಿ ರೆಡಿಯಾಗಿ ಹಾರೋಕೆ 3-4 ತಿಂಗಳು ಸಮಯ ತೆಗೆದುಕೊಳ್ಳುತ್ತೆ. ಇವುಗಳ ಜೀವಿತಾವಧಿ 20-25 ವರ್ಷ. ಹಿಮಾಲಯದಿಂದ ಹಿಡಿದು ದಕ್ಷಿಣ ಭಾರತ, ಪಾಕಿಸ್ತಾನ, ನೇಪಾಳ, ಬಾಂಗ್ಲಾದೇಶದವರೆಗೂ ಕಾಣಸಿಗುತ್ತವೆ. ಹೆಚ್ಚಾಗಿ ಓಪನ್ ಮೈದಾನಗಳು, ಬಯಲು ಪ್ರದೇಶಗಳು, ಕೃಷಿ ಭೂಮಿ ಹಾಗೂ ಕಾಡಿನ ಅಂಚುಗಳಲ್ಲಿ ಜೀವಿಸೋಕೆ ಇಷ್ಟಪಡುತ್ತವೆ. ಎತ್ತರದ ಮರ ಹಾಗೂ ಕಲ್ಲು ಬಂಡೆಗಳ ನಡುವೆ ವಾಸ ಮಾಡುತ್ತವೆ. ಸ್ನೇಹಿತರೆ, ವಿಡಿಯೋದ ಮೇನ್ ಟಾಪಿಕ್ಗೆ ಬರೋದಾದರೆ, ಈ ರಣಹದ್ದುಗಳ ಸಂಖ್ಯೆಯಲ್ಲಿ ಇಳಿಕೆಯ ಮೊದಲ ಕಾರಣ ಡೈಕ್ಲೋಫೆನಾಕ್ ಎಂಬ ಪಶುವೈದ್ಯಕೀಯ ಔಷಧ. ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ಜಾನುವಾರುಗಳಿಗೆ ಏನೇ ಕಾಯಿಲೆ ಬಂದರೂ ಕೇವಲ ಗಿಡಮೂಲಿಕೆಗಳ ಔಷಧದಿಂದ ಗುಣಪಡಿಸ್ತಾ ಇದ್ರು. ನಂತರ ಪಶುವೈದ್ಯಕೀಯ ವಿಜ್ಞಾನ ಅಭಿವೃದ್ಧಿ ಆದಂತೆ ಜಾನುವಾರುಗಳಿಗೆ ನೋವು ನಿವಾರಕವಾಗಿ ಬಳಸಿದಂಥ ಈ ಡೈಕ್ಲೋಫೆನಾಕ್ ಔಷಧ ಹಾಗೂ ಯಾವುದಾದ್ರೂ ಜಾನುವಾರು ಚಿಕಿತ್ಸೆ ವಿಫಲವಾಗಿ ಮೃತಪಟ್ಟರೆ ಆ ಔಷಧ ಜಾನುವಾರುಗಳ ಮೃತದೇಹದಲ್ಲಿ ಹಾಗೆ ಉಳಿತಾ ಇತ್ತು. ಈ ಮೃತದೇಹವನ್ನ ತಿಂದಂಥ ರಣಹದ್ದುಗಳ ಮೂತ್ರಪಿಂಡಕ್ಕೆ ನೇರ ಹಾನಿಯನ್ನ ಮಾಡ್ತಾ ಬಂತು. ಕೆಲವೇ ದಿನಗಳಲ್ಲಿ ಈ ರಣಹದ್ದುಗಳು ಸಾಯ್ತಾ ಬಂದವು. ಇದು ಮೊದಲ ಕಾರಣವಾದರೆ, ಎರಡನೇ ಕಾರಣ ಕೃಷಿಯಲ್ಲಿ ಬಳಸುವ DDT ಪೌಡರ್ ಮತ್ತು ಎಂಡೋಸಲ್ಫಾನ್ ಕೀಟನಾಶಕಗಳು ಪರಿಸರದಲ್ಲಿ ಉಳಿದು ಆಹಾರ ಸರಪಳಿಯಲ್ಲಿ ಸೇರಿ ಈ ಆಹಾರ ಸರಪಳಿ ಮೂಲಕ ತಮ್ಮ ಆಹಾರವನ್ನು ಪೂರೈಸಿಕೊಂಡಂಥ ರಣಹದ್ದುಗಳ ದೇಹದಲ್ಲಿ ಕ್ಯಾಲ್ಸಿಯಂ ಅಂಶ ಕಡಿಮೆಯಾಗಿ ಆ ಪಕ್ಷಿಯ ಮೊಟ್ಟೆಯ ಬೆಳವಣಿಗೆಗೆ ಬೇಕಾದ ಕ್ಯಾಲ್ಸಿಯಂ, ಅಂದರೆ ಮೊಟ್ಟೆಯ ಮೇಲ್ಭಾಗದ ಚಿಪ್ಪು ಬಹುತೇಕ ಕ್ಯಾಲ್ಸಿಯಂನಿಂದ ರೆಡಿಯಾಗಿರುತ್ತೆ.
ಕ್ಯಾಲ್ಸಿಯಂ ಇಲ್ಲ ಅಂದರೆ ಸರಿಯಾಗಿ ಮರಿಯಾಗಲ್ಲ. ಹಾಗಾಗಿ ಈ ಕೊರತೆಯಿಂದ ಸಹ ಅವುಗಳ ಸಂತಾನೋತ್ಪತ್ತಿ ಮೇಲೆ ಭಾರಿ ಪರಿಣಾಮ ಬೀರ್ತಾ ಬಂತು. ಕೇವಲ ವರ್ಷಕ್ಕೆ ಒಂದೆರಡು ಮೊಟ್ಟೆಗಳನ್ನು ಇಟ್ಟರೆ ಹುಟ್ಟಿಗಿಂತ ಸಾವೇ ಜಾಸ್ತಿ ಆಯಿತು. ಇದು ಎರಡನೇ ಕಾರಣ. ಇನ್ನು ಮೂರನೇ ಕಾರಣ ಆಹಾರದ ಕೊರತೆ. ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಜಾನುವಾರುಗಳ ಸಂಖ್ಯೆ ಅಧಿಕವಾಗಿತ್ತು. ಕೃಷಿ ಹಾಗೂ ಹೈನುಗಾರಿಕೆಯ ಆರ್ಥಿಕ ನಷ್ಟದಿಂದ ಬರ್ತಾ ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ಯಾವುದೋ ಕಾರಣದಿಂದ ಒಂದು ಜಾನುವಾರು ಮೃತಪಡುತ್ತೆ ಅಂತ ರೈತರಿಗೆ ಗೊತ್ತಾದರೆ ಆ ಜಾನುವಾರು ಮೃತಪಡುವ ಹಲವು ದಿನಗಳ ಮುಂಚೆ ಗೋಮಾಂಸಕ್ಕಾಗಿ ಜಾನುವಾರುಗಳನ್ನು ಖರೀದಿಸುವವರಿಗೆ ಮಾರಾಟ ಮಾಡ್ತಾ ಬಂದರು. ನಮ್ಮ ಕಡೆ ಇದನ್ನು ಕಟುಕರಿಗೆ ಕೊಡೋದು ಅಂತ ಹೇಳ್ತಾರೆ. ಹೀಗಾಗಿ ಈ ರಣಹದ್ದುಗಳಿಗೆ ಆಹಾರದ ಕೊರತೆ ಉಂಟಾಗ್ತಾ ಬಂತು. ಇದು ಮೂರನೇ ಕಾರಣ. ಆದರೆ ಇನ್ನು ನಾಲ್ಕನೇ ಕಾರಣ ನಗರೀಕರಣ, ರಸ್ತೆಗಳ ನಿರ್ಮಾಣ ಹಾಗೂ ಕಾಡು ನಾಶದಂಥ ಹಲವು ಕಾರಣಗಳು. ಇವುಗಳು ಗೂಡು ಕಟ್ಟೋಕೆ ಹಾಗೂ ವಿಶ್ರಾಂತಿಗೆ ಬೇಕಾದ ಪೂರಕ ವಾತಾವರಣ ಕಡಿಮೆ ಆಗ್ತಾ ಬಂತು. ವಿದ್ಯುತ್ ಕಂಬಗಳು ಹಾಗೂ ಪವರ್ ಲೈನ್ಗಳಿಂದ ವಿದ್ಯುತ್ ಸ್ಪರ್ಶ ಆಗಿ ಈ ಅನೇಕ ರಣಹದ್ದುಗಳು ಸಾವಿಗೀಡಾದವು. ಮಾನವನನ್ನ ಬಿಟ್ಟರೆ ಜಾಸ್ತಿ ಇವುಗಳಿಗೆ ಶತ್ರುಗಳಿಲ್ಲ. ಮಾಂಸಕ್ಕಾಗಿ ಹಾಗೂ ಮೂಢನಂಬಿಕೆಯಿಂದ ಇವುಗಳ ಗೂಡುಗಳಿಗೆ ಕಲ್ಲು ಎಸೆಯೋದು, ಹೆದರಿಸಿ ಓಡಿಸೋದು, ಬೇಟೆಯಾಡುವುದನ್ನು ಮಾಡಲಾಯಿತು. ಹೀಗಾಗಿ ಇವುಗಳ ಸಂಖ್ಯೆ 95% ಕುಸಿತಾ ಬಂತು. ಪ್ರಕೃತಿಗೆ ಇವುಗಳ ಕೊಡುಗೆ. ಸ್ನೇಹಿತರೆ, ಈ ರಣಹದ್ದುಗಳು ಮೃತ ಪ್ರಾಣಿಯ ದೇಹವನ್ನು ತಿನ್ನುವುದರಿಂದ ಮೃತ ಪ್ರಾಣಿಯ ದೇಹವನ್ನು ವಿಲೇವಾರಿ ಮಾಡುವ ಪಕ್ಷಿಗಳು ಅಂತ ಕರೆಸಿಕೊಳ್ಳುತ್ತವೆ. ಇವುಗಳಿಲ್ಲದೆ ಆ ಪ್ರಾಣಿಯ ದೇಹ ಕೊಳೆತು ಹೋಗಿ ಬ್ಯಾಕ್ಟೀರಿಯಾಗಳು, ರೋಗಕಾರಕ ಕೀಟಗಳು ಜಾಸ್ತಿ ಆದರೆ ಮಾನವರಿಗೆ ಹಾಗೂ ಇತರೆ ಪ್ರಾಣಿಗಳಿಗೆ ರೋಗಗಳು ಹರಡದಂತೆ ಕಾಪಾಡ್ತಾ ಇದ್ವು. ಈ ರಣಹದ್ದುಗಳ ಜೀರ್ಣಶಕ್ತಿ ತುಂಬ ಶಕ್ತಿಶಾಲಿಯಾಗಿರುವುದರಿಂದ ಅಂಥ್ರಾಕ್ಸ್, ರೇಬಿಸ್, ಟ್ಯೂಬರ್ಕುಲೋಸಿಸ್ ಮುಂತಾದ ರೋಗಕಾರಕ ಬ್ಯಾಕ್ಟೀರಿಯಾಗಳನ್ನು ಅರಗಿಸಿಕೊಳ್ಳುವ ಶಕ್ತಿ ಇರುವುದರಿಂದ ಬ್ಯಾಕ್ಟೀರಿಯಾಗಳು ಅಭಿವೃದ್ಧಿಯಾಗದಂತೆ ಕಂಟ್ರೋಲ್ ಮಾಡ್ತಾ ಇದ್ವು. ಮೃತ ಪ್ರಾಣಿಯ ದೇಹಗಳು ಬೇಗ ನಾಶವಾದರೆ ಮಾತ್ರ ಪರಿಸರ ಶುದ್ಧವಾಗಿರುತ್ತೆ. ಈ ರಣಹದ್ದುಗಳು ಪರಿಸರ ಶುದ್ಧೀಕರಣ ಚಕ್ರವನ್ನು ನಿರಂತರವಾಗಿ ಚಲಿಸುವಂತೆ ಮಾಡ್ತವೆ. ಹೀಗಾಗಿ ಇವುಗಳು ಪರಿಸರ ಸಮತೋಲನ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ. ಇವುಗಳ ಸಂಖ್ಯೆ ಕಡಿಮೆಯಾದಂತೆ ಭಾರತ ಸರ್ಕಾರ ಮತ್ತು ಸಹಯೋಗಿ ಸಂಸ್ಥೆಗಳು ಸೇರಿಕೊಂಡು ಈ ರಣಹದ್ದುಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿಗೆ ಅನೇಕ ಕ್ರಮಗಳನ್ನು ಜಾರಿಗೆ ತರ್ತಾ ಬಂತು. ಆಕ್ಷನ್ ಪ್ಲಾನ್ ಆಫ್ ವಲ್ಚರ್ ಕನ್ಸರ್ವೇಷನ್ 2020-25 ಭಾರತ ಸರ್ಕಾರ ಬ್ರೀಡಿಂಗ್ ವಲ್ಚರ್ ಸೇಫ್ ಝೋನ್ಸ್ ವಿಸ್ತರಣೆ, ಮಾನವ ಪ್ರಭಾವ ಕಡಿತಗೊಳಿಸುವ ಕ್ರಮಗಳನ್ನು ಜಾರಿಗೆ ತರಲಾಯಿತು. ಡೈಕ್ಲೋಫೆನಾಕ್ ಔಷಧ ಬಳಕೆಗೆ ನಿರ್ಬಂಧ ಹೇರಿ ಪರ್ಯಾಯ ಔಷಧಿಗಳನ್ನು ಬಳಸಲು ಸೂಚಿಸಲಾಯಿತು. BNHS ಮತ್ತು ಭಾರತ ಸರ್ಕಾರದ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಅಸ್ಸಾಂ, ಹರಿಯಾಣ, ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡಿನ ಕೇಂದ್ರಗಳಲ್ಲಿ ಈ ರಣಹದ್ದುಗಳ ಮೊಟ್ಟೆಯನ್ನು ಸಂಗ್ರಹಿಸಿ ಕೃತಕವಾಗಿ ಮೊಟ್ಟೆಗಳಿಗೆ ಕಾವು ಕೊಟ್ಟು ಮರಿಗಳ ಪಾಲನೆ ಪೋಷಣೆ ಮಾಡಿ ವಿಷರಹಿತ ಪರಿಸರಕ್ಕೆ ಬಿಡಲಾಗ್ತಿದೆ. ಭಾರತೀಯ ಪುರಾಣಗಳಲ್ಲಿ ಉಲ್ಲೇಖ. ಭಾರತೀಯ ಪುರಾಣದಲ್ಲಿ ಜಟಾಯು ಮತ್ತು ಸಂಪಾತಿ ಎಂಬ ಈ ಎರಡು ರಣಹದ್ದುಗಳು ಪ್ರಮುಖ ಪಾತ್ರ ವಹಿಸಿಕೊಂಡಿವೆ. ಸೀತೆಯನ್ನ ರಾವಣ ಅಪಹರಿಸಿದಾಗ ರಾವಣನ ರಥಕ್ಕೆ ಈ ಜಟಾಯು ಅಡ್ಡಗಟ್ಟಿ ರಾವಣನಿಂದ ಗಾಯಗೊಂಡು ನಂತರ ರಾಮನಿಗೆ ಸೀತೆಯ ಕುರಿತು ಮಾಹಿತಿ ಕೊಟ್ಟು ಆತ್ಮತ್ಯಾಗ ಮಾಡ್ತು. ಸಂಪಾತಿ ಎಂಬ ರಣಹದ್ದು ಕೂಡ ಈ ಜಟಾಯುವಿನ ಸಹೋದರ. ರಾಮನ ಬಂಟ ಹನುಮಂತನಿಗೆ ಸೀತೆಯ ಸ್ಥಳದ ಬಗ್ಗೆ ಮಾಹಿತಿ ನೀಡಿ ರಾಮಾಯಣ ಯಾತ್ರೆಯಲ್ಲಿ ಸಹಾಯ ಮಾಡಿದೆ ಅಂತ ಹೇಳಲಾಗಿದೆ. ಹೀಗಾಗಿ ಭಾರತೀಯ ಪುರಾಣಗಳಲ್ಲಿ ಈ ರಣಹದ್ದುಗಳನ್ನು ತ್ಯಾಗ, ಧೈರ್ಯ ಮತ್ತು ನಿಷ್ಠೆಯ ಸಂಕೇತ ಅಂತ ಉಲ್ಲೇಖ ಮಾಡಲಾಗಿದೆ. ಪುರಾಣಾರ್ಥದಲ್ಲಿ ಪವಿತ್ರ ಪ್ರಾಣಿಗಳು ಮೃತದೇಹದ ಆಹಾರಿಗಳಾದರೂ ಪ್ರಕೃತಿಯ ಸಮತೋಲನ ಕಾಯುವವರು ಅಂತ ವರ್ಣಿಸಲಾಗಿದೆ. ಜಟಾಯು ದೇವತೆಗೆ ಸಮಾನ, ಯಮದೂತರು ಅಥವಾ ಧರ್ಮದ ದೂತರು ಅಂತ ವರ್ಣಿಸಲಾಗಿದೆ. ಪಾರ್ಸಿ ಸಮುದಾಯಕ್ಕೂ ಮತ್ತು ಈ ರಣಹದ್ದುಗಳಿಗೂ ಆಳವಾದ ನೈತಿಕ, ಧಾರ್ಮಿಕ ಸಂಬಂಧವಿದೆ. ಇದು ಕೇವಲ ನಂಬಿಕೆ ಮಾತ್ರ ಅಲ್ಲ, ಅವರ ಸಂಸ್ಕೃತಿ ಮತ್ತು ಅಂತ್ಯ ಸಂಸ್ಕಾರ ಪದ್ಧತಿಯ ಭಾಗವೂ ಆಗಿ ಹೋಗಿದೆ. ಪಾರ್ಸಿ ಧರ್ಮದ ಪ್ರಕಾರ ಮೃತದೇಹವನ್ನು ಬೆಂಕಿ ಮತ್ತು ಮಣ್ಣಿನಲ್ಲಿ ಹೂಳುವುದು ಅಪವಿತ್ರ ಅಂತ ಪರಿಗಣಿಸಲಾಗಿದೆ. ಏಕೆಂದರೆ ಪಂಚಭೂತಗಳು ದೈವ ಸ್ವರೂಪವಾದ ಪವಿತ್ರ ತತ್ವಗಳು ಅಂತ ಭಾವಿಸಲಾಗಿದೆ. ಹಾಗಾಗಿ ಪಾರ್ಸಿ ಜನಾಂಗದಲ್ಲಿ ಯಾರಾದರೂ ಮೃತಪಟ್ಟರೆ ಡಕ್ಮಾ ಅಥವಾ ಟವರ್ ಆಫ್ ಸೈಲೆನ್ಸ್ ಎಂಬ ಎತ್ತರದ ಗೋಪುರದ ಮೇಲೆ ಆ ಮೃತದೇಹವನ್ನು ಇಟ್ಟು ಈ ರಣಹದ್ದುಗಳಿಗೆ ಆಹಾರವಾಗಿ ನೀಡ್ತಾರೆ.
ಇದರಿಂದ ಮೃತರ ಆತ್ಮಕ್ಕೆ ಆತ್ಮಶುದ್ಧಿ ಮತ್ತು ಪ್ರಕೃತಿಯ ಚಕ್ರದ ಭಾಗ ಅಂತ ನಂಬ್ತಾರೆ. ಈ ಸಮುದಾಯಕ್ಕೂ ಈಗ ರಣಹದ್ದುಗಳ ಕೊರತೆಯಿಂದ ಡಕ್ಮಾ ಅಥವಾ ಟವರ್ ಆಫ್ ಸೈಲೆನ್ಸ್ ಗೋಪುರದ ಮೇಲೆ ಎಷ್ಟೋ ದಿನವಾದರೂ ಮೃತದೇಹಗಳು ಹಾಗೆ ಉಳಿತಾ ಇರೋದು ವಿಪರ್ಯಾಸವೇ ಸರಿ. ಇದು ರಣಹದ್ದುಗಳ ಬಗ್ಗೆ ಇದ್ದ ಒಂದು ಚಿಕ್ಕ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗದಿದ್ದರೆ ಡಿಸ್ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ನಲ್ಲಿ ತಿಳಿಸಿ. ನಮಸ್ಕಾರ.